ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫ್ರೀಡಮ್ ಅಂದರೆ ಏನು, ಇಂಡಿಪೆಂಡೆಂಟ್ ಅಂದರೆ ಏನು? ಫ್ರೀಡಮ್ ಅಂದರೆ ಏನು, ಇಂಡಿಪೆಂಡೆಂಟ್ ಅಂದರೆ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡೆ ರಾಂಗ್ ಡಿಸಿಷನ್ ತೊಗೊಂಡು ರಾಂಗ್ ರೂಟ್ಗೆ ಹೋಗಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿ ಅದೊಂದು ಜವಾಬ್ದಾರಿ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ನಮ್ಮದು ಅರ್ಧ ಜೀವನ ಕಳೆದೋಗಿರುತ್ತೆ ಅಲ್ವಾ? ಫ್ರೀಡಮ್ ಅಂತ ಯಾವುದಕ್ಕೆ ಹೇಳಿದ್ದಾರೆ, ಇಂಡಿಪೆಂಡೆಂಟ್ ಅಂತ ಯಾವುದಕ್ಕೆ ಹೇಳಿದ್ದಾರೆ? ನಮ್ಮ ಪರ್ಸ್ನಲ್ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು, ದೇಶ ಸೇವೆ ಅಂತ ಇರ್ಬೋದು, ಯಾವುದೇ ತೊಗೊಂಡ್ರೂ ನಾವು ಫ್ರೀಡಮ್ ಆಗಿ ಯಾವುದಕ್ಕೋಸ್ಕರ ಮಾತಾಡಬೇಕಾಗಿದೆ, ಇಂಡಿಪೆಂಡೆಂಟ್ ಆಗಿ ಯಾವುದಕ್ಕೋಸ್ಕರ ನಾವು ನಿಂತ್ಕೊಬೇಕಾಗಿದೆ ಅಂತ ಅರ್ಥ ಮಾಡಿಕೊಂಡಾಗ ಜವಾಬ್ದಾರಿ ಏನು ಅಂತ ತಿಳಿಯುತ್ತೆ. ಯಾವುದೇ ಒಂದು ಕಾರ್ಯಗಳಿಗೋಸ್ಕರ ನಾವು ಫ್ರೀಡಮ್ ಆಗಿ ಮಾತಾಡಬೇಕು, ಯಾವುದೋ ಒಂದು ಸಾಧನೆ ದಾರಿಗೋಸ್ಕರ ನಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬೇಕು ಅಂತ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಒಂದು ಜವಾಬ್ದಾರಿ ಕೆಲಸ ನಮಗೆ, ಅದಕ್ಕೋಸ್ಕರ ಫ್ರೀಡಮ್ ಮತ್ತು ಇಂಡಿಪೆಂಡೆಂಟ್ ಅಂತ ಮಾಡಿದ್ದಾರೆ ಅಂತ ತಿಳಿಯುತ್ತೆ. ಅದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡೆ ಎಲ್ಲ ಒಂದೇ ಅಂತ ತಿಳ್ಕೊಂಡು ರಾಂಗ್ ಡಿಸಿಷನ್ಗೆ ಗುರಿ ಆಗ್ತೀವಿ. ಆ ತಪ್ಪು ಮತ್ತೆ ರಿಪೀಟ್ ಆಗಬಾರ್ದು ಅಂದರೆ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನೀಡ್ ಯಾವುದು, ವಾಂಟ್ ಯಾವುದು ಅಂತ ತಿಳಿಸ್ಬೇಕು, ಅರ್ಜೆಂಟ್ ಯಾವುದು, ಇಂಪಾರ್ಟೆಂಟ್ ಅಂತ ಯಾವುದು ತಿಳಿಸ್ಬೇಕು, ಚಾಯ್ಸು ಮತ್ತು ಚಾನ್ಸ್ ಅಂದರೆ ಏನು ಅಂತ ತಿಳಿಸ್ತಾ ಹೋದಾಗ ಒಂದಲ್ಲ ಒಂದು ದಿವಸ ಅವ್ರಿಗೆ ಗೊತ್ತಾಗುತ್ತೆ ಫ್ರೀಡಮ್ಮು ಮತ್ತು ಇಂಡಿಪೆಂಡೆಂಟು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಫ್ರೀಡಮ್ ಈಸ್ ನಾಟ್ ಎ ಫ್ರೀಡಮ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ಮೇನಕಾ ಆನಂದ್ ಕುಮಾರ್, ಹ್ಯಾಂಡ್ ರೈಟಿಂಗ್ ಕೋಚ್.